ವಿಧಾನ ಪರಿಷತ್ ಆಕಾಂಕ್ಷಿಗಳ ಚಿತ್ತ ದೆಹಲಿಯತ್ತ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ವಿಧಾನ ಪರಿಷತ್ ಆಕಾಂಕ್ಷಿಗಳ ಚಿತ್ತ ದೆಹಲಿಯತ್ತ. ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಹಾಗೂ ಡಿಸಿಎಂ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಳಿಕ ದೆಹಲಿ ಎಐಸಿಸಿ ಕಚೇರಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 11 ಪರಿಷತ್ ಸ್ಥಾನಗಳ ಪೈಕಿ ಕೈಗೆ ಬರಲಿರುವ 7 ಸ್ಥಾನಗಳು. ಈ 7 ಸ್ಥಾನ ಯಾರಿಗೆ ಕೊಡಬೇಕೆಂಬ ಬಗ್ಗೆ ಈಗಾಗಲೇ ಚರ್ಚೆಯಾಗ್ತಿರುವಂತದ್ದು. ಹೈ ನಾಯಕರ ಜೊತೆ ಚರ್ಚಿಸಲಿರುವ ಸಿಎಂ ಡಿಸಿಎಂ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 80ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಇನ್ನು ಸಭೆ ಬಳಿಕ ಯಾರಿಗೆ ಪರಿಷತ್ ಸದಸ್ಯ ಸ್ಥಾನವೆಂಬ ಚಿತ್ರಣ ಕೂಡ ಬರ್ತಾ ಇರುವಂತದ್ದು. ವಿಧಾನ ಪರಿಷತ್ ಆಕಾಂಕ್ಷಿಗಳ ಚಿತ್ತ ದೆಹಲಿಯತ್ತ. ಇಂದು ದೆಹಲಿಗೆ ತೆರಳಿರುವ ಸಿಎಂ ಹಾಗೂ ಡಿಸಿಎಂ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಳಿಕ ದೆಹಲಿ ಎಐಸಿಸಿ ಕಚೇರಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 11 ಪರಿಷತ್ ಸ್ಥಾನಗಳ ಪೈಕಿ ಕೈಗೆ ಬರಲಿರುವ 7 ಸ್ಥಾನಗಳು. 11 ಸ್ಥಾನಗಳ ಪೈಕಿ 7 ಕಾಂಗ್ರೆಸ್ಗೆ ದೊರಕಲಿದ್ದು, ಬಿಜೆಪಿಗೆ 3 ಹಾಗೂ ಜೆಡಿಎಸ್ಗೆ 1 ಸ್ಥಾನ ದೊರಕಲಿವೆ. ಇನ್ನು 7 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ 75ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ನಿವೃತ್ತಿಯಾಗುತ್ತಿರುವ 4ರಲ್ಲಿ ಕೆಲವರು ಮತ್ತೊಂದು ಅವಧಿಗೆ ಮುಂದುವರಿಸುವಂತೆ ವರಿಷ್ಠರ ಮುಂದೆ ಬೇಡಿಕೆ ಕೂಡ ಇಟ್ಟಿದ್ದಾರೆ. ವಿವಿಧ ಸಂದರ್ಭಗಳಲ್ಲಿ ಪಕ್ಷದ 20ಕ್ಕೂ ಹೆಚ್ಚು ಮುಖಂಡರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವುದಾಗಿ ವರಿಷ್ಠರು ಈ ಹಿಂದೆ ಭರವಸೆ ಕೂಡ ನೀಡಿದ್ರು. ಆ ಪಟ್ಟಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಆಕಾಂಕ್ಷಿಗಳಾಗಿರುವವರ ಪಟ್ಟಿಗಳೊಂದಿಗೆ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಮುಖರನ್ನ ಭೇಟಿ ಮಾಡಲಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿರುವಂತದ್ದು. ಎಐಸಿಸಿ ಅಧ್ಯಕ್ಷ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಅವರು. ಐಶ್ವರ್ಯ, ಇಂದು ದೆಹಲಿಗೆ ಸಿಎಂ ಡಿಸಿಎಂ ತೆರಳುತ್ತಿರುವಂತದ್ದು, ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಐಶ್ವರ್ಯ? ಸದ್ಯ ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ ಆಗಿರೋ ಸಭೆ ನಡೀತಾ ಇರುವಂತದ್ದು. 7 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಪಕ್ಷದ ವರಿಷ್ಠರ ಜೊತೆ ಸಭೆ ನಡೆಸ್ತಿರುವಂತದ್ದು. ಸದ್ಯ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಇಂದು ದೆಹಲಿಗೆ ತೆರಳುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸದ್ಯ 11 ಸ್ಥಾನಗಳ ಪೈಕಿ 7 ಸ್ಥಾನಗಳಿಗೆ ಹೋರಾಟ ನಡೆತಿರುವಂತದ್ದು. ಬಿಜೆಪಿಯಿಂದ 3 ಹಾಗೂ ಜೆಡಿಎಸ್ ನಿಂದ 1 ಸ್ಥಾನ ದೊರೆತಿರುವಂತದ್ದು. 7 ಸ್ಥಾನಗಳಿಗೆ ಕಾಂಗ್ರೆಸ್ ನಿಂದ 75ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಸೀಟ್ ಸಿಗ್ಬೇಕು ಅಂತ ಕಾಯ್ತಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಗೊಂದಲ ಸೃಷ್ಟಿ ಮಾಡಿರುವಂತದ್ದು ನಾವು ನೋಡ್ತಾ ಇದೀವಿ ತೇಜಸ್ವಿನಿ. ಇದೇ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಮುಖಂಡರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಸ್ವೀಕರಿಸಲೇಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನು ಕೂಡ ಹೊಂದಿರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸದ್ಯ ಇದೆಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಈಗ ಸಿಎಂ ಮತ್ತೆ ಡಿಸಿಎಂ ಮುಂದಾಗಿರುವಂತದ್ದು. ಸದ್ಯ ಗೊಂದಲದ ಗೂಡಾಗಿರುವಂತಹ ಕಾಂಗ್ರೆಸ್ ವಿಚಾರದಲ್ಲಿ ಈಗ ವಸಿಷ್ಠರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಡೆ ಹೋಗಿ ಇದ್ರದ್ದು ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗಳನ್ನ ಪಡೆಯುವಂತದ್ರಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಧನ್ಯವಾದ ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನ ಪರಿಷತ್ ಆಕಾಂಕ್ಷಿಗಳ ಚಿತ್ತ ದೆಹಲಿಯತ್ತ. ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಹಾಗೂ ಡಿಸಿಎಂ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಬಳಿಕ ದೆಹಲಿ ಎಐಸಿಸಿ ಕಚೇರಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 11 ಪರಿಷತ್ ಸ್ಥಾನಗಳ ಪೈಕಿ ಕೈಗೆ ಬರಲಿರುವ 7 ಸ್ಥಾನಗಳು. ಈ 7 ಸ್ಥಾನ ಯಾರಿಗೆ ಕೊಡಬೇಕೆಂಬ ಬಗ್ಗೆ ಈಗಾಗಲೇ ಚರ್ಚೆಯಾಗ್ತಿರುವಂತದ್ದು. ಹೈ ನಾಯಕರ ಜೊತೆ ಚರ್ಚಿಸಲು ಸಿಎಂ ಡಿಸಿಎಂ
ದೆಹಲಿಗೆ ಹೋಗ್ತಾ ಇರುವಂತದ್ದು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 80ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸಭೆ ಬಳಿಕ ಯಾರಿಗೆ ಪರಿಷತ್ ಸದಸ್ಯ ಸ್ಥಾನವೆಂಬ ಚಿತ್ರಣ ಕೂಡ ವ್ಯಕ್ತವಾಗ್ತಿರುವಂತದ್ದು.